Hi friends, welcome to YouTube channel Study Karnataka. This is the 20th class in which we are dealing with the number of acts that are important for KEA, Welfare Officer and Field Inspector. ಇದು 20ನೇ ಕ್ಲಾಸ್ ಆಗಿದ್ದು ನಾವು ಈಗಾಗಲೇ ಹಲವಾರು ಕಾಯ್ದೆ ಕಾನೂನುಗಳನ್ನು ನೋಡಿದ್ದೇವೆ. ಈ ವಿಡಿಯೋದಲ್ಲಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ವೆಲ್ಫೇರ್ ಸೆಸ್ ಅಂದರೆ ಹೆಚ್ಚುವರಿ ತೆರಿಗೆ ಅಥವಾ ತೆರಿಗೆ ಈ ನಿಯಮಗಳ 1998ರ ನಿಯಮಗಳನ್ನು ನೋಡೋಣ. ನಾವು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ವೆಲ್ಫೇರ್ ಸೆಸ್ ಕಾಯ್ದೆ 1996ರನ್ನು ವಿಡಿಯೋ ಏನಾದರೂ ಮಾಡಿಲ್ಲ, ಆದರೆ ಮೋಸ್ಟ್ಲಿ ನಾಳೆಗೆ ಆ ವಿಡಿಯೋನ ಅಪ್ಲೋಡ್ ಮಾಡಲಾಗುವುದು. ಆ ವಿಡಿಯೋ ತುಂಬ ದೊಡ್ಡದಿರೋದ್ರಿಂದ ಈ ರೂಲ್ಸ್ಗಳನ್ನು ಮೊದಲು ಕವರ್ ಮಾಡ್ತಾಯಿದ್ದೀನಿ. ನಿಮಗೆ ಏನೇ ಡೌಟ್ ಇದ್ದರೂ ನಾಳಿನ ವಿಡಿಯೋ ನೀವು ನೋಡಿದ ಮೇಲೆ ಎಲ್ಲ ಡೌಟ್ ಕ್ಲಿಯರ್ ಆಗುತ್ತೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದು ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ಳಿ, ಯಾಕಂದರೆ ಈ ಪಾಯಿಂಟ್ಸ್ಗಳು ನಿಮಗೆ ಎಕ್ಸಾಮಿನೇಷನಲ್ಲಿ ಅಟ್ಲೀಸ್ಟ್ 1ರಿಂದ 2 ಮಾರ್ಕ್ಸ್ ಕೊಟ್ಟೇ ಕೊಡುತ್ತೆ. ಸೊ ಲೆಟ್ಸ್ ಬಿಗಿನ್ ದಿ ವಿಡಿಯೋ. In this, we will be seeing the building and other construction workers welfare cess rules of 1998. ಅಂದರೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ವೆಲ್ಫೇರ್ ಸೆಸ್ ಹೆಚ್ಚುವರಿ ತೆರಿಗೆ ನಿಯಮಗಳು 1998ವನ್ನು ನೋಡೋಣ. In the exercise of powers conferred by subsection 1 of section 14 of the Building and Other Construction Workers Welfare Cess Act of 1966, the central government hereby makes the following rules. Right? Do remember, these cess rules have been made by central government and not the state government. ಅಂದರೆ ಸೆಕ್ಷನ್ 14ರ ಉಪಸೆಕ್ಷನ್ 1ರ ಮೂಲಕ ನೀಡಲಾದ ಅಧಿಕಾರಗಳ ವ್ಯಾಯಾಮದಲ್ಲಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಸೆಸ್ ಕಾಯ್ದೆ 1996ರ ಪ್ರಕಾರ ಕೇಂದ್ರ ಸರ್ಕಾರವು ಈ ಮೂಲಕ ಈ ಕೆಳಗಿನ ನಿಯಮಗಳನ್ನು ಮಾಡಿರುತ್ತೆ. ಹೌದಾ, ಇಲ್ಲಿ ನಿಮಗೇನು ಕ್ವಶನ್ ಕೇಳ್ಬೋದು ಅಂದರೆ ಈ ನಿಯಮಗಳನ್ನು ಯಾರು ಮಾಡಿದ್ದಾರೆ? ಸೊ ನಿಮ್ಮ ಉತ್ತರ ಏನಾಗಬೇಕು? ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರವಲ್ಲ, ಕೇಂದ್ರ ಸರ್ಕಾರ. Some of the definitions that have been provided in this rules. First we will see what are the definition according to this rule. If at all it mentions act somewhere in this rule, it means that the Building and Other Construction Workers Welfare Cess Act of 1996. ಅಂದರೆ ಈ ಕಾಯ್ದೆಯಲ್ಲಿ ಈ ನಿಯಮಗಳಲ್ಲಿ ಕೊಟ್ಟಿರತಕ್ಕಂಥ ವ್ಯಾಖ್ಯಾನಗಳಲ್ಲಿ ಮೊದಲನೇದಾಗಿ ಕಾಯ್ದೆ ಎಂದರೇನು, ಈ ನಿಯಮಗಳಲ್ಲಿ ಎಲ್ಲಿ ನಿಮಗೆ ಕಾಯ್ದೆ ಎಂದು ನಮೂದಿಸಿರುತ್ತಾರೆ ಅದರ ಪ್ರಕಾರ ಕಾಯ್ದೆ ಅಂದರೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಸೆಸ್ ಕಾಯ್ದೆ 1996 ಆಗಿರುತ್ತೆ. ಹಾಗೂ ವಾಟ್ ಈಸ್ ದಿ ಮೀನಿಂಗ್ ಆರ್ ಡೆಫಿನೇಷನ್ ಆಫ್ ಮೇನ್ ಆ್ಯಕ್ಟ್? ವೆನ್ ಎವರ್ ದಿ ಮೇನ್ ಆ್ಯಕ್ಟ್ ಈಸ್ ಮೆನ್ಷನ್ಡ್ ದೆನ್ ಇಟ್ ಮೀನ್ಸ್ ದ್ಯಾಟ್ ದ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ರೆಗ್ಯುಲೇಷನ್ ಆಫ್ ಎಂಪ್ಲಾಯ್ಮೆಂಟ್ ಕಂಡೀಷನ್ ಆಫ್ ಸರ್ವಿಸ್ ಆ್ಯಕ್ಟ್ ಆಫ್ 1996. ದಿಸ್ ವಿಲ್ ಬಿ ದಿ ಮೇನ್ ಆ್ಯಕ್ಟ್. ಮುಖ್ಯ ಕಾಯ್ದೆ ಎಂದರೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕೆಲಸಗಾರರು ಉದ್ಯೋಗದ ನಿಯಂತ್ರಣ ಮತ್ತು ಸೇವಾ ಷರತ್ತುಗಳ ಕಾಯ್ದೆ 1996 ಎಂದು ಅರ್ಥವಾಗುತ್ತೆ. ನೆಕ್ಸ್ಟ್, ನಿರ್ದಿಷ್ಟಪಡಿಸಲಾಗಿದೆ ಎಂದರೆ ಒಂದು ವೇಳೆ ಈ ನಿಯಮಗಳಲ್ಲಿ ಎಲ್ಲಾದರೂ ನಿರ್ದಿಷ್ಟಪಡಿಸಲಾಗಿದೆ ಎಂದು ಕೊಟ್ಟಿದ್ದಲ್ಲಿ ಅದು ಎಂದರೆ ಅಧಿಕೃತ ಗೆಜೆಟೆಡ್ನಲ್ಲಿ ಪ್ರಕಟಿಸಲಾದ ಆದೇಶದ ಮೂಲಕ ರಾಜ್ಯ ಸರ್ಕಾರದಿಂದ ನಿರ್ದಿಷ್ಟಪಡಿಸಲಾಗಿದೆ ಎಂದರ್ಥ. ದಟ್ ಮೀನ್ಸ್ ಇಫ್ ಎಟ್ ಆಲ್ ದರ್ ಈಸ್ mention of specified in this rule, it means that it is specified by the state government by an order published in the official gazette. Next, the next definition is who is cess collector, right? Cess collector means an officer appointed by the state government for the collection of cess under this act. Do remember, who appoints the cess collector? Then your answer should be the state government. ಸೆಸ್ ಕಲೆಕ್ಟರ್ ಎಂದರೆ ಈ ಕಾಯ್ದೆಯಡಿಯಲ್ಲಿ ಸೆಸ್ಸನ್ನು ಸಂಗ್ರಹಿಸಲು ರಾಜ್ಯ ಸರ್ಕಾರದಿಂದ ನೇಮಕಗೊಂಡ ಅಧಿಕಾರಿ ಎಂದರ್ಥ. ರೈಟ್, ಈಗ ನಿಮಗೆ ಕ್ವಶನ್ ಏನು ಕೇಳ್ತಾರೆ ಅಂದರೆ ಸೆಸ್ ಅಥವಾ ಹೆಚ್ಚುವರಿ ತೆರಿಗೆಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಯಾರನ್ನು ಅಂದರೆ ಯಾವ ಸರ್ಕಾರವು ನೇಮಿಸುತ್ತೆ ಎಂದು ಕೇಳಿದ್ದಲ್ಲಿ ನಿಮ್ಮ ಉತ್ತರ ರಾಜ್ಯ ಸರ್ಕಾರವಾಗಿರಬೇಕು. Assessing officer means a gazetted officer of a state government or an officer of the local authority holding an equivalent post of gazetted officer of the state government appointed by such state government for assessment of cess under this act. That means if at all an assessing officer has been appointed, he is appointed by the state government and he should not be below the rank of gazetted officer, right? Even if he is in the local cadre, he should be an gazetted officer, then he can be appointed as the assessing officer. ಅಂದರೆ ಅಸೆಸಿಂಗ್ ಅಥವಾ ಮೌಲ್ಯಮಾಪನ ಆಫೀಸರನ್ನು ರಾಜ್ಯ ಸರ್ಕಾರವು ನೇಮಕ ಮಾಡುತ್ತೆ. ಹಾಗೂ ಇಂಥ ಒಬ್ಬ
ಆಫ್ ಅಧಿಕಾರಿಯು ಗೆಜೆಟೆಡ್ ಅಧಿಕಾರಿ ಆಗಿರಬೇಕು, ಅಥವಾ ಸ್ಥಳೀಯ ಪ್ರಾಧಿಕಾರದ ಅಧಿಕಾರಿಯು ಗೆಜೆಟೆಡ್ ಹುದ್ದೆಗೆ ಸಮಾನ ಇರತಕ್ಕಂಥ ಒಬ್ಬ ಅಧಿಕಾರಿಯಾಗಿರಬೇಕು. ಹೌದಾ? ಅಂದರೆ ನಿಮ್ಗೆ ಏನು ಕೇಳ್ತಾರೆ ಈಗ ಕ್ವಶನು, ಮೌಲ್ಯಮಾಪನ ಅಧಿಕಾರಿಯು ಯಾವ ಹುದ್ದೆಯ ಶ್ರೇಣಿಯಲ್ಲಿರಬೇಕೆಂದು ಕೇಳಿದ್ದಲ್ಲಿ ಅದು ಗೆಜೆಟೆಡ್ ಆಫೀಸರ್ ಆಗಿರಬೇಕು. ರೈಟ್? ಡೂ ರಿಮೆಂಬರ್ ದಿಸ್ ಇಸ್ ಸಿಂಪಲ್ ಪಾಯಿಂಟ್, ಯು ಶುಡ್ ರಿಮೆಂಬರ್ ಇಟ್. ನೆಕ್ಸ್ಟ್, for the purpose of levy of cess under subsection 1 of section 3 of the act. See, here it has mentioned act. Then what is the meaning of this act? As we have seen the definition, it will be the Building and Other Construction Workers Welfare Cess Act of 1996. The cost of construction shall include all the expenditures incurred by an employer in connection with the building or other construction workers, but shall not include. There are some of the exceptions that says that in order to calculate this cess, the amount should be collected, right? And that amount should be based on a particular pattern, but the below mentioned parameters should not be included in that. ಅಂದರೆ ಸೆಕ್ಷನ್ 3ರ ಅಂದರೆ ಆ ಕಾಯ್ದೆಯ ಸೆಕ್ಷನ್ 3ರ ಉಪ ಸೆಕ್ಷನ್ 1ರ ಅಡಿಯಲ್ಲಿ ಸೆಸ್ ವಿಧಿಸಲು ನಿರ್ಮಾಣದ ವೆಚ್ಚವು ಕಟ್ಟಡ ಅಥವಾ ಇತರ ನಿರ್ಮಾಣ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಉದ್ಯೋಗದಾತನು ಮಾಡುವ ಎಲ್ಲ ವೆಚ್ಚಗಳನ್ನು ಒಳಗೊಂಡಿರುತ್ತದೆ. ಆದರೆ ಕೆಲವು ವೆಚ್ಚಗಳು ಒಳಗೊಂಡಿರುವುದಿಲ್ಲ. ಆ ಯಾವುವು ಅಂದರೆ, ಮೊದಲನೇದಾಗಿ ಕಾಸ್ಟ್ ಆಫ್ ಲ್ಯಾಂಡ್. ಫಸ್ಟ್ ಈಸ್ ಕಾಸ್ಟ್ ಆಫ್ ಲ್ಯಾಂಡ್, ಅಂದರೆ ಭೂಮಿಯ ಬೆಲೆಯು ನೀವು ಹೆಚ್ಚುವರಿ ಅಂದರೆ ನೀವು ತೆರಿಗೆಯನ್ನು ಪಾವತಿ ಮಾಡಲಿಕ್ಕೆ ಹೋದಾಗ ನಿಮಗೆ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಏನು ವೆಚ್ಚ ಬಂದಿರುತ್ತೆ ಅದರ ಮೇಲೆ ಮಾತ್ರ ನೀವು ತೆರಿಗೆಯನ್ನು ಪಾವತಿ ಮಾಡ್ತೀರಾ. ಆದರೆ ಒಂದು ವೇಳೆ ನೀವು ಭೂಮಿಯನ್ನು ಕೂಡ ನೀವು ರೊಕ್ಕ ಕೊಟ್ಟು ಕೊಂಡ್ಕೊಂಡಿದ್ದೀರಾ ಅಂದರೆ ಅಂಥ ಒಂದು ಮೊತ್ತವನ್ನು ನೀವು ತೆರಿಗೆಯನ್ನು ಪಾವತಿ ಮಾಡಲಿಕ್ಕೆ ಆ ಮೊತ್ತವನ್ನು ಕ್ಯಾಲ್ಕುಲೇಷನ್ಗೆ ಹಿಡಿಯುವುದಿಲ್ಲ. ರೈಟ್? ಇದು ಮೊದಲನೇ ಎಕ್ಸೆಪ್ಷನ್. ಸೆಕೆಂಡ್ ಈಸ್ ಎನಿ ಕಾಂಪೆನ್ಸೇಷನ್ ಪೇಯ್ಡ್ ಆರ್ ಪೇಯಬಲ್ ಟು ವರ್ಕರ್ ಆರ್ ಹೀಸ್ ಕಿನ್ ಅಂಡರ್ ದಿ ವರ್ಕರ್ಸ್ ಕಾಂಪೆನ್ಸೇಷನ್ ಆ್ಯಕ್ಟ್ ಆಫ್ 1923. ದಟ್ ಮೀನ್ಸ್ ದಿಸ್ ಅಮೌಂಟ್ ಆಲ್ಸೋ, whatever compensation you are paying under the Compensation Act of 1923, that amount is also not included in the calculation of the cess amount. ಅಂದರೆ ಕಾರ್ಮಿಕರ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ ಕೆಲಸಗಾರನಿಗೆ ಅಥವಾ ಅವನ ಸಂಬಂಧಿಕರಿಗೆ ಪಾವತಿಸಿದ ಅಥವಾ ಪಾವತಿಸಬೇಕಾದ ಯಾವುದೇ ಆದ ಪರಿಹಾರ ಹಣವನ್ನು ನೀವು ಸೆಸ್ ಪಾವತಿಸಲು ಕ್ಯಾಲ್ಕುಲೇಟ್ ಮಾಡುವುದಿಲ್ಲ. ಹೋಪ್ ದಿಸ್ ಈಸ್ ಕ್ಲಿಯರ್ ಫಾರ್ ಯು. ಅದಕ್ಕೆ ಯಾವುದೇ ಆದರೂ ಒಬ್ಬರು ಮನೆ ಕಟ್ಟಬೇಕಾದ್ರೆ ಮೊದಲು ಜಾಗ ತೊಗೋತಾರೆ, ಅದಾದಮೇಲೆ ಅದರ ಮೇಲೆ ಬಿಲ್ಡಿಂಗ್ ಕಟ್ತಾರೆ. ಒಂದು ವೇಳೆ ನೀವು ಜಾಗದ ಜೊತೆಗೆ ನೀವು ಬಿಲ್ಡಿಂಗನ್ನು ಕಟ್ಟು ಒಬ್ಬ ಕಾಂಟ್ರಾಕ್ಟರ್ ಕಡೆಯಿಂದ ನೀವು ತೊಗೊಂಡ್ರೆ ನಿಮಗೆ ಅದು ತುಟ್ಟಿ ಬೀಳುತ್ತೆ. ಅದಕ್ಕಾಗಿ ಮೊದಲು ಜಾಗವನ್ನು ಕೊಂಡ್ಕೊಳ್ತಾರೆ, ಅದಾದಮೇಲೆ ಅದರ ಮೇಲೆ ತಮ್ಮ ಹೆಸರ ಮೇಲೆ ಅವರು ಮನೆ ಕಟ್ತಾರೆ. ನೆಕ್ಸ್ಟ್, ಟೈಮ್ ಆ್ಯಂಡ್ ಮ್ಯಾನರ್ ಆಫ್ ಕಲೆಕ್ಷನ್. ದ ಸೆಸ್ ಲೆವಿಡ್ ಅಂಡರ್ ಸಬ್ಸೆಕ್ಷನ್ 1 ಆಫ್ ಸೆಕ್ಷನ್ 3 ಆಫ್ ದಿ ಆ್ಯಕ್ಟ್ shall be paid by an employer within 30 days. Do remember, it should be paid within 30 days of the completion of the construction of the project, or within 30 days of the date on which the assessment of cess payable is finalized. Whichever is earlier, the cess collector will collect that amount. The simple meaning is that whenever the cess has to be deposited to the particular board, it should be deposited within 30 days from the finish of the construction, or else if at all the cess amount is finalized by the collector, then from the finalized date till the 30 days you should deposit the cess amount. ಅಂದರೆ ಈ ಕಾಯ್ದೆ ಸೆಕ್ಷನ್ 3ರ ಉಪ ಸೆಕ್ಷನ್ 1ರ ಅಡಿಯಲ್ಲಿ ವಿಧಿಸಲಾದ ಸೆಸ್ಗಳನ್ನು ಉದ್ಯೋಗದಾತರು ನಿರ್ಮಾಣ ಯೋಜನೆ ಪೂರ್ಣಗೊಂಡ 30 ದಿನದ ಒಳಗಾಗಿ, ಇದನ್ನು ಬಿಟ್ಕೊಳ್ಳಿ, ಯಾವುದೇ ಆದ ಒಂದು ನಿರ್ಮಾಣ ಕಾರ್ಯ ಪೂರ್ಣಗೊಂಡ 30 ದಿನದ ಒಳಗಾಗಿ ನೀವು ಸೆಸ್ಸನ್ನು ಪಾವತಿಸಬೇಕು. ಒಂದು ವೇಳೆ ಆ ನಿರ್ಮಾಣ ಕಾರ್ಯ ಮುಗಿದಿಲ್ಲ, ಆದರೂ ನಿಮ್ಮ ಸೆಸ್ಸು ಇಷ್ಟಾಗುತ್ತೆ ಎಂದು ಆ ಸೆಸ್ ಕಲೆಕ್ಟರು ನಿಮಗೆ ಹೇಳಿದರೆ, ನೀವು ಆ ಹೇಳಿದ ದಿನಾಂಕದಿಂದ 30 ದಿನದ ಒಳಗಾಗಿ ಅಂಥ ಒಂದು ಸೆಸ್ಸನ್ನು ಪಾವತಿ ಮಾಡಬೇಕೆಂದು ಈ ನಿಯಮಗಳು ಹೇಳುತ್ತೆ. ಸೊ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಅಥವಾ ಸೆಸ್ ಸಂಗ್ರಹಕಾರರಿಗೆ ಪಾವತಿಸಬೇಕಾದ ಸೆಸ್ ಮೌಲ್ಯಮಾಪನವನ್ನು ಅಂತಿಮಗೊಳಿಸಿದ ದಿನಾಂಕದ 30 ದಿನದ ಒಳಗಾಗಿ ಪಾವತಿ ಮಾಡಬೇಕೆಂದು ಈ ನಿಯಮಗಳು ಹೇಳುತ್ತೆ. ನೆಕ್ಸ್ಟ್, ವೇರ್ ದಿ ಡ್ಯೂರೇಷನ್ ಆಫ್ ದಿ ಪ್ರಾಜೆಕ್ಟ್ ಆಫ್ ಕನ್ಸ್ಟ್ರಕ್ಷನ್ ವರ್ಕ್ ಎಕ್ಸೀಡ್ಸ್ 1 year,
Cess shall be paid within 30 days of completion of 1 year from the date of the commencement of the work. That means, simple, if at all your work has not been completed in 1 year, like there are such buildings which has 30-40 complexes, it will take some time. Just imagine that on 1st January you have started, on 1st January 2023 you have started to construct a building, but in 2024 on January 1st it is not completed. If at all it has not completed in 1 year, the rule says that you should pay the cess amount from the 1 year completion, that is from 1 January 2024 till the next 30 days. Within 30 days you should pay the cess amount. ಅಂದರೆ ಈ ನಿಯಮಗಳು ಏನು ಹೇಳುತ್ತೆ ಅಂದರೆ, ಒಂದು ವೇಳೆ ನೀವು ಯಾವುದೇ ಆದ ಒಂದು ನಿರ್ಮಾಣ ಕಾರ್ಯ ಮಾಡಬೇಕಾದ್ರೆ ನಿಮ್ಮ ನಿರ್ಮಾಣ ಕಾರ್ಯವು ಒಂದು ವರ್ಷದಲ್ಲಿ ಪೂರ್ಣಗೊಂಡಿಲ್ಲ, ಅದು 1 ವರ್ಷಕ್ಕಿಂತ ಹೆಚ್ಚಾದಲ್ಲಿ, ಅಂದರೆ ಈಗ ನೀವು 2023 ಜನವರಿ 1ರಲ್ಲಿ ನಿರ್ಮಾಣ ಕಾರ್ಯವನ್ನು ಸ್ಟಾರ್ಟ್ ಮಾಡ್ತೀರಾ, ಆದರೆ 2024 ಜನವರಿ 1 ಆದರೂ ನಿಮ್ಮ ನಿರ್ಮಾಣ ಕಾರ್ಯ ಮುಗಿಯುವುದಿಲ್ಲ. ಆಗ ಏನು ಮಾಡಬೇಕಂದ್ರೆ, ಈ ನಿಯಮಗಳು ಏನು ಹೇಳುತ್ತಂದರೆ, ನೀವು ಜನವರಿ 1, 2024ರಿಂದ ಮುಂದಿನ 30 ದಿನದ ಒಳಗಾಗಿ ಆ ಸೆಸ್ಸನ್ನು ನೀವು ಪಾವತಿ ಮಾಡಬೇಕು, ಅಂದರೆ ಆ ತೆರಿಗೆಯನ್ನು ನೀವು ಪಾವತಿ ಮಾಡಬೇಕೆಂದು ಈ ನಿಯಮಗಳು ಹೇಳುತ್ತೆ. ನೆಕ್ಸ್ಟ್, ಇಟ್ ಆಲ್ಸೋ ಸೇಸ್ ದ್ಯಾಟ್ ದ ಪೇಮೆಂಟ್ ಶುಡ್ ಬಿ ಡನ್ ಇನ್ ದಿ ಡಿಮಾಂಡ್ ಡ್ರಾಫ್ಟ್ ಫಾರ್ಮ್ಯಾಟ್. Right, this is very important question and can be asked if at all your construction has not been completed in 1 year and you are trying to pay the cess amount after the 1 year within 30 days, then the amount should be credited in the form of demand draft. ಅಂದರೆ ಪಾವತಿಯನ್ನು ಡಿಮಾಂಡ್ ಡ್ರಾಫ್ಟ್ ಮೂಲಕ ಮಾಡಬೇಕೆಂದು ಈ ನಿಯಮಗಳು ಹೇಳುತ್ತೆ. The amount collected shall be transferred to the board within 30 days of its collection. ಯಾವುದೇ ಆದ ಸೆಸ್ ಕಲೆಕ್ಟರ್ನು ನಿಮ್ಮ ಹತ್ರ ಸೆಸ್ಸನ್ನು ಕಲೆಕ್ಟ್ ಮಾಡಿದ ನಂತರ ಅವನು ಅಂಥ ಒಂದು ಮಂಡಳಿಗೆ, ಅಂದರೆ ನಿನ್ನೆ ನಾವು ನೋಡಿದ್ದೇವೆ ರಾಜ್ಯ ಮತ್ತು ಕೇಂದ್ರ ಮಂಡಳಿಗಳನ್ನು ಮಾಡಿರ್ತಾರೆ, ಅಂಥ ಒಂದು ಮಂಡಳಿಗೆ 30 ದಿನದ ಒಳಗಾಗಿ ಆ ಮೊತ್ತಗಳನ್ನು ಅವರು ಪಾವತಿಸಬೇಕಾಗುತ್ತೆ. ಸಂಗ್ರಹಿಸಿದ ಮೊತ್ತವನ್ನು ಅದರ ಸಂಗ್ರಹಣೆಯ 30 ದಿನಗಳಲ್ಲಿ ಮಂಡಳಿಗೆ ಪಾವತಿಸಬೇಕೆಂದು ಈ ನಿಯಮಗಳು ಹೇಳುತ್ತೆ. Next, information to be furnished by the employer. Every employer within 30 days of the commencement of his work of payment of cess, as the case may be, furnish the assessing officer information in form number 1. Right? That means, if at all an employer who is constructing the building and he has deposited the cess amount, then if at all he has deposited the cess amount on 1st January, right, then from 1st January till the next 30 days he should inform this assessing officer that he has deposited the cess, and it should be informed in the format of form number 1. ಅಂದರೆ ಪ್ರತಿ ಉದ್ಯೋಗದಾತನು ತಾನು ಸೆಸ್ ಪಾವತಿ ಮಾಡಿದ ದಿನದಿಂದ 30 ದಿನದ ಒಳಗಾಗಿ ಮೌಲ್ಯಮಾಪನ ಅಧಿಕಾರಿಗೆ ಫಾರ್ಮ್ ನಂಬರ್ 1ರಲ್ಲಿ ಅಂಥ ಒಂದು ಮಾಹಿತಿಯನ್ನು ಒದಗಿಸಬೇಕೆಂದು ಈ ನಿಯಮಗಳು ಹೇಳುತ್ತೆ. And the assessing officer shall make an order of assessment within a period not exceeding 6 months from the date of receipt of such information in the form number 1. That means, if at all you have informed the assessing officer stating that you have deposited the cess amount, then that assessing officer within 6 months, right, within 6 months, he should provide the receipt of such information. ಅಂದರೆ ನೀವು ಈಗ ಸೆಸ್ಸನ್ನು ಅಂದರೆ ತೆರಿಗೆಯನ್ನು ಪಾವತಿ ಮಾಡಿದ್ದೀರಾ ಎಂದು ಮೌಲ್ಯಮಾಪನ ಅಧಿಕಾರಿಗೆ ಫಾರ್ಮ್ ನಂಬರ್ 1ರಲ್ಲಿ ತಿಳಿಸ್ತೀರಾ, ಹೌದಾ? ಅಂಥ ತಿಳಿಸಿದ ದಿನಾಂಕದಿಂದ 6 ತಿಂಗಳ ಒಳಗಾಗಿ ಅಂಥ ಮೌಲ್ಯಮಾಪನ ಅಧಿಕಾರಿಯು ನಿಮಗೆ ಒಂದು ರಿಸಿಪ್ಟನ್ನು ಕೊಡಬೇಕಾಗುತ್ತೆ, ಹೌದಾ? ಹೌದು, ಈ ರೀತಿಯಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಇದನ್ನು ಮೌಲ್ಯಮಾಪನ ಮಾಡಿ ಅವರಿಗೆ ವಾಪಸ್ ತಿರುಗಿಸ್ತಾ ಇದ್ದೀನಿ ಎಂದು ಈ ರೀತಿಯಾದ ಮಾಹಿತಿಯನ್ನು ಮೌಲ್ಯಮಾಪನ ಅಧಿಕಾರಿಯು ನಿಮಗೆ ನೀಡಬೇಕಾಗುತ್ತೆ. ಸೊ ಇಲ್ಲಿ ಕ್ವಶನ್ ಏನು ಕೇಳ್ತಾರೆ, ಎಷ್ಟು ತಿಂಗಳ ಒಳಗಾಗಿ? 6 ತಿಂಗಳು. ಮತ್ತು ನೀವು ಎಷ್ಟು ದಿನದ ಒಳಗಾಗಿ ಹೇಳಬೇಕು? 30 ದಿನದ ಒಳಗಾಗಿ. ಆ್ಯಂಡ್ ಇಟ್ ಆಲ್ಸೋ ಸೇಸ್ ದ್ಯಾಟ್ ದ ಅಸೆಸಿಂಗ್ ಆಫೀಸರ್ ಆಫ್ಟರ್ ಸಬ್ಮಿಟಿಂಗ್ ದಟ್ ರಿಪೋರ್ಟ್ ಹಿ ಶುಡ್ dispatch the order within 5 days of the date on which such order is made. ಅಂದರೆ ಅಂಥ ಆದೇಶವನ್ನು ಮಾಡಿದ ದಿನಾಂಕದಿಂದ 5 ದಿನದ ಒಳಗಾಗಿ ಅಂಥ ಆದೇಶವನ್ನು ರವಾನಿಸಬೇಕೆಂದು ಈ ನಿಯಮಗಳು ಹೇಳುತ್ತೆ.
ರೈಟ್. ಇಲ್ಲಿ ನಿಮಗೇನು ಇಂಪಾರ್ಟೆಂಟ್ ಅಂದರೆ ಎಷ್ಟು ದಿನದ ಒಳಗಾಗಿ ಅಂಥ ಒಂದು ಆದೇಶವನ್ನು ಮೌಲ್ಯಮಾಪನ ಅಧಿಕಾರಿಯು ರವಾನೆ ಮಾಡಬೇಕೆಂದು ಕೇಳಿದ್ದಲ್ಲಿ ಅದು 5 ದಿನವಾಗುತ್ತೆ. ನೆಕ್ಸ್ಟ್, ನೋಟಿಸ್ ಆ್ಯಂಡ್ ರಿಪ್ಲೈ. ಇಫ್ ಆನ್ ಸ್ಕ್ರೂಟಿನಿ ಆಫ್ ದಿ ಇನ್ಫಾರ್ಮೇಷನ್ ಫರ್ನಿಸ್ಡ್ the assessing officer is of the opinion that employer has undercalculated or else he has miscalculated the cost of construction or has calculated less amount of the cess payable, he shall issue a notice to the employer for assessing of the cess. That means if at all in calculating the cess amount you have done some mistake and you have deposited less amount, or else you have calculated the amount to be deposited and you have calculated it as less. For example, if at all the cess amount is 100 and you have calculated it as 75 rupees, then there is a difference of 25 rupees, right? Because of this, the assessing officer will issue a notice for you stating that you have miscalculated this and you should reply him. ಕನ್ನಡದಲ್ಲಿ ಇದೇ ಮಾಹಿತಿಯನ್ನು ನೋಡಬೇಕಾದ್ರೆ, ಒದಗಿಸಿದ ಮಾಹಿತಿಯು ಪರಿಶೀಲನೆಯ ವೇಳೆ ಉದ್ಯೋಗದಾತರು ನಿರ್ಮಾಣದ ವೆಚ್ಚವನ್ನು ಕಡಿಮೆ ಲೆಕ್ಕ ಹಾಕಿದ್ದಾರೆ ಅಥವಾ ತಪ್ಪಾಗಿ ಲೆಕ್ಕ ಹಾಕಿದ್ದಾರೆ ಅಥವಾ ಪಾವತಿಸಬೇಕಾದ ಕಡಿಮೆ ಮೊತ್ತದ ಸೆಸ್ಸನ್ನು ಲೆಕ್ಕ ಹಾಕಿದ್ದಾರೆ ಎಂದು ಮೌಲ್ಯಮಾಪನ ಅಧಿಕಾರಿಯು ಅಭಿಪ್ರಾಯಪಟ್ಟರೆ ಅವರು ಸೆಸ್ ಮೌಲ್ಯಮಾಪನಕ್ಕಾಗಿ ಉದ್ಯೋಗದಾತರಿಗೆ ನೋಟಿಸನ್ನು ನೀಡಬಹುದು. ಅಂದರೆ ಈಗ ನಿಮಗೆ ಒಂದು ಸೆಸ್ಸನ್ನು 100 ರೂಪಾಯಿ ನೀವು ಪಾವತಿ ಮಾಡಬೇಕಾಗಿರುತ್ತೆ, ಹೌದಾ? ಆದರೆ ನೀವೇನು ಮಾಡ್ತೀರಾ, ಅದನ್ನು ನೀವು ಮಿಸ್ಕ್ಯಾಲ್ಕುಲೇಷನ್ ಮಾಡಿ 75 ರೂಪಾಯಿಯನ್ನು ಪಾವತಿ ಮಾಡ್ತೀರಾ, ಹೌದಾ? ಆಗ ಮೌಲ್ಯಮಾಪನ ಅಧಿಕಾರಿ ಏನು ಮಾಡ್ತಾನೆ, ನೀವು 25 ರೂಪಾಯಿಯನ್ನು ಹೆಚ್ಚುವರಿ ಪಾವತಿ ಮಾಡಬೇಕಾಗಿತ್ತು, ಆದರೆ ನೀವು ಅದನ್ನು ಮಾಡಿಲ್ಲ. ಅದು ನೀವು ಕನ್ಸ್ಟ್ರಕ್ಷನ್ ಅಂದರೆ ನಿಮ್ಮ ನಿರ್ಮಾಣ ವೆಚ್ಚವನ್ನು ಕಡಿಮೆ ತೋರಿಸಿದ್ದೀರಾ, ಅದಕ್ಕಾಗಿ ನಿಮಗೆ ನೋಟಿಸನ್ನು ಇಶ್ಯೂ ಮಾಡ್ತೀನಿ, ನೀವು ಬಂದು ಅವರಿಗೆ ರಿಪ್ಲೈ ಮಾಡಬೇಕೆಂದು ಮೌಲ್ಯಮಾಪನ ಅಧಿಕಾರಿಯು ಒಂದು ನೋಟಿಸನ್ನು ನಿಮಗೆ ಇಶ್ಯೂ ಮಾಡ್ತಾನೆ. ಈಗ ಈ ನಿಯಮಗಳು ಏನು ಹೇಳುತ್ತಂದರೆ, ಯಾವುದೇ ಆದ ಒಂದು ನೋಟಿಸ್ ಬಂದಲ್ಲಿ ಆನ್ ದಿ ರಿಸಿಪ್ಟ್ ಆಫ್ ಸಚ್ ನೋಟಿಸ್ ಟು ದಿ ಎಂಪ್ಲಾಯರ್ he shall reply within 15 days. This is very important, of the receipt of the notice. ಅಂದರೆ ನಿಮಗೆ ಯಾವುದೇ ಆದ ಅಂಥ ಸೂಚನೆಯನ್ನು ಸ್ವೀಕರಿಸಿದ ನಂತರ ಉದ್ಯೋಗದಾತರು ನೋಟಿಸ್ ಸ್ವೀಕರಿಸಿದ 15 ದಿನಗಳಲ್ಲಿ ಉತ್ತರಿಸಬೇಕಾಗುತ್ತೆ, ಹೌದಾ? ಈ ನಿಯಮಗಳ ಪ್ರಕಾರ ಎಷ್ಟು ದಿನದ ಒಳಗಾಗಿ ಉತ್ತರವನ್ನು ನೀಡಬೇಕೆಂದು ಕೇಳಿದ್ದಲ್ಲಿ ನಿಮ್ಮ ಉತ್ತರ 15 ದಿನಗಳಾಗಿರಬೇಕು. So this is very important, and we have covered all the important questions that can be asked from the Cess Rules 1998. Right? The Building and Other Construction Workers Welfare Cess Rules 1998. We have seen all the information that is required for the examination. If at all you are new to the channel, you can subscribe the channel, and if at all you have not watched the videos of the previous class, please do watch. And a mock test will be uploaded day after tomorrow containing 50 questions, right? It will contain 50 questions this time, and in the next week I will be uploading a question paper of 100 questions. This 50 question will be on specific paper. ನಾಡಿದ್ದು 50 ಕ್ವಶನ್ ಇರತಕ್ಕಂಥ ಒಂದು ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟ ಪೇಪರನ್ನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯಮಾಡಿ ಎಲ್ಲರೂ ಅದನ್ನು ಅಟೆಂಡ್ ಮಾಡಿ, ಪ್ರತಿಯೊಂದು ಕ್ವಶನನ್ನು ಅನಲೈಸ್ ಮಾಡಿ ಆನ್ಸರ್ ಮಾಡಿ, ಹಾಗೂ ಅದರ ಉತ್ತರವನ್ನು ಕೂಡ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಹ್ಯಾವ್ ಅ ನೈಸ್ ಡೇ.